ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಎಸ್ ಪೂಜಾ ಡಿಸೈನ್ಸ್. ಇವತ್ತು ನಾನು ಬಿಗಿನರ್ಸ್ಗೆ ತುಂಬ ಈಸಿ ಮೆಥಡ್ನಲ್ಲಿ ಕಟೋರಿ ಪೇಪರ್ ಕಟ್ಟಿಂಗ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೇ ದಿನದಲ್ಲಿ ನೀವು ಕಟೋರಿ ಪೇಪರ್ ಕಟ್ಟಿಂಗ್ನ ಮಾಡ್ಬೋದು. ಅಷ್ಟು ಈಸಿ ಮೆಥಡ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಲೆಂತು 13.5 ಇದೆ, ಪ್ಲಸ್ 1 ಹೊಲಿಗೆಗೋಸ್ಕರ ಅಂತ 14.5 ಆಗುತ್ತೆ. ಶೋಲ್ಡರು 5.5 ಇದೆ. ಶೋಲ್ಡರ್ ಎಷ್ಟಿರುತ್ತೆ, ಹಾರ್ಮೋಲ್ ಕೂಡ ನಮಗೆ ಅಷ್ಟೇ ಬರುತ್ತೆ. ಕಟೋರಿ ಬ್ಲೌಸ್ಗೆ ಅಷ್ಟೇ ಬರುತ್ತೆ. ಹಾರ್ಮೋಲ್ 5.5. ಚೆಸ್ಟ್ ಮೆಜರ್ಮೆಂಟ್ ನಮಗೆ 38 ಬರುತ್ತೆ. 4ನೇ ಒಂದು ಭಾಗ ತೊಗೊಂಡ್ರೆ ನಮಗೆ 9.5 ಬರುತ್ತೆ. ಹೊಲಿಗೆಗೋಸ್ಕರ 2 ಇಂಚನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ವೆಸ್ಟ್ ಮೆಜರ್ಮೆಂಟು 34 ಬರುತ್ತೆ. ಅದರಲ್ಲಿ ನಾಲ್ಕನೇ ಒಂದು ಭಾಗ ತೊಗೊಂಡ್ರೆ 8.5 ಮತ್ತು ಹೊಲಿಗೆಗೋಸ್ಕರ 2 ಇಂಚು, ಬ್ಯಾಕ್ ಟಕ್ಸ್ಗೋಸ್ಕರ 1 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬ್ಯಾಕ್ ನಾವು ಟಕ್ಸ್ ಹಿಡಿತೇವಲ್ಲ, ಟಕ್ಸ್ಗೋಸ್ಕರ 1 ಇಂಚು, ಹೊಲಿಗೆಗೋಸ್ಕರ 2 ಇಂಚು, 9.5 ಪ್ಲಸ್ 2 ಹೊಲಿಗೆಗೋಸ್ಕರ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಫ್ರಂಟ್ ಡೀಪು ನಮಗೆ 6.5 ಇದೆ. ಫ್ರಂಟ್ ಡೀಪ್ ಏನಿರುತ್ತಲ್ಲ 6.5 ಪ್ಲಸ್ 1/2 ಹೊಲಿಗೆಗೋಸ್ಕರ ಅಂತ ನಾನು ತೊಗೋತೀನಿ. ಅದಕ್ಕೆ 7 ಇಂಚ್. ಬ್ಯಾಕ್ ಡೀಪ್ ಕೂಡ ಸೇಮ್ 10 ಬರುತ್ತೆ. ರೆಡಿ 10 ಪ್ಲಸ್ ಹೊಲಿಗೆಗೋಸ್ಕರ 10.5. ಇದು ಕಟೋರಿ 6. ಇದು ನಮಗೆ ಮೆಜರ್ಮೆಂಟ್. ಇವಾಗ ಇದು ಪೇಪರ್ ಮೇಲೆ ಇಟ್ಟು ನಾವು ಪೇಪರ್ ಕಟ್ಟಿಂಗ್ನ ಮಾಡೋಣ. ಮೆಜರ್ಮೆಂಟ್ನ ಹಾಕೋಣ. ಇವಾಗ ನೋಡಿ, ಇವಾಗ ನಾ ಬ್ಲೌಸ್ ಲೆಂತನ್ನ ಹಾಕ್ತಾಯಿದ್ದೀನಿ. ಪೈಲ ನಾವು ಬ್ಲೌಸ್ ಲೆಂತನ್ನ ತೊಗೋಬೇಕು. ಬ್ಲೌಸ್ ಲೆಂತು 13.5 ಇದೆ. ಹೊಲಿಗೆಗೋಸ್ಕರ 1 ಇಂಚನ್ನ ಆ್ಯಡ್ ಮಾಡಿಕೊಂಡು 14.5. 13.5 ರೆಡಿ ಇದೆ. ಈಗ 14.5 ನಾವು ಹೊಲಿಗೆಗೋಸ್ಕರ ತೊಗೊಂಡು 14.5ನ ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲೆ ಕಡೆ ಒಂದು ಲೈನ್ನ ಹಾಕೊಳ್ಳೋಣ. ಇವಾಗ ನಮಗೆ ಬ್ಲೌಸ್ ಲೆಂತು ಹಾಕ್ಕೊಂಡಿವಿ. ಇವಾಗ ಇದಕ್ಕೆ ಒಂದು ಲೈನ್ನ ನಾನು ಎಳಿತಾ ಇದ್ದೀನಿ. ಈ ಥರ ಒಂದು ಲೈನ್ನ ಹಾಕೋಬೇಕು ನಾವು. ಬ್ಲೌಸ್ ಲೆಂತ್ ಹಾಕ್ಕೊಂಡು ಈ ಒಂಥರ ಲೈನ್ನ ಹಾಕೊಳ್ಳೋಣ. ಇವಾಗ ಶೋಲ್ಡರ್ ಎಷ್ಟಿದೆ, 5.5 ಇದೆ. ಈ 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 5.5ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಈಗ ನೆಕ್ ಮೆಜರ್ಮೆಂಟ್ನ ಹಾಕ್ತಾಯಿದ್ದೀನಿ. ನೆಕ್ ಮೆಜರ್ಮೆಂಟ್ ನಮಗೆ 2.5ಗೆ ಒಂದು ಲೈನ್ ಮಾರ್ಕ್ನ ಹಾಕ್ತಾಯಿದ್ದೀನಿ. ಶೋಲ್ಡರು 3 ಇದೆ. ಬ್ಲೌಸ್ ಮೆಜರ್ಮೆಂಟು ನೋಡಿ ನೀವು ಶೋಲ್ಡರ್ ಮಾಪ್ ಕೂಡ ಹಾಕೋಬೋದು. ಎಲ್ಲರಿಗೂ ಆಲ್ಮೋಸ್ಟ್ 3ನೇ ಬರುತ್ತೆ, 3ನೇ ಹಾಕ್ಕೋಬೇಕು. ಈಗ ಹಾರ್ಮೋಲ್ ನಮಗೆ ಕಟೋರಿ ಇದೆಲ್ಲ, ಅದಕ್ಕೆ ಹಾರ್ಮೋಲ್ ಕೂಡ ನಾವು ಶೋಲ್ಡರ್ ರೇಟ್ ತೊಗೊಂಡು ಹಾರ್ಮೋಲ್ ಕೂಡ ಅಷ್ಟೇ ತೊಗೋಬೇಕು. 5.5 ಶೋಲ್ಡರ್ ತೊಗೊಂಡಿನಿ. ಹಾರ್ಮೋಲ್ ಕೂಡ 5.5ನೇ ತೊಗೋತಾ ಇದ್ದೀನಿ. ಇವಾಗ ಇಲ್ಲಿ ಕೂಡ ಒಂದು ಲೈನ್ನ ಹಾಕೊಳ್ಳೋಣ. ತುಂಬ ಈಸಿ ಮೆಥಡ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತುಂಬ ಇದಕ್ಕಿಂತ ಈಸಿ ಮೆಥಡ್ನಲ್ಲಿ ಕೂಡ ಹೇಳಲು ಪ್ರಯತ್ನ ಮಾಡ್ತೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನಮಗೆ, 9.5 ಇದೆ. 9.5ಗೆ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಹೊಲಿಗೆಗೋಸ್ಕರ ಬಿಗಿನರ್ಸ್ಗೆ 2 ಇಂಚು ನಡೀತೆ. ಇಲ್ಲ ನಮಗೆ ಬ್ಲೌಸ್ ಹೊಲಿಯೋಕೆ ಬರುತ್ತೆ, ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿತೀರಾ ಅಂದರೆ ನೀವು 1.5 ಕೂಡ ಲೈನ್ನ ಹಾಕೋಬೋದು. ಹೊಲಿಗೆಗೋಸ್ಕರ 1.5 ಕೂಡ ನೀವು ಇಟ್ಕೋಬಹುದು. ಇಲ್ಲಿ ನಾ 2 ಇಂಚನ್ನೇ ತೊಗೋತಾ ಇದ್ದೀನಿ. 2 ಇಂಚನ್ನ ತೊಗೋತಾ ಇದ್ದೀನಿ. ಬಿಗಿನರ್ಸ್ಗೋಸ್ಕರ ಹೇಳ್ತಿದ್ದೀನಿ. ಅದಕ್ಕೆ 2 ಇಂಚನ್ನ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಆಯಿತು. ಇನ್ನು ವೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಸ್ಟೆಪ್ ಬೈ ಸ್ಟೆಪ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ಮೆಜರ್ಮೆಂಟ್ನ ನೀವು ಪೇಪರ್ ಮೇಲೆ ಹಾಕಿ ನೋಡಿ ಫ್ರೆಂಡ್ಸ್. ಒಂದೇ ದಿನದಲ್ಲಿ ಕಟೋರಿ ನೀವು ಪೇಪರ್ ಕಟ್ಟಿಂಗ್ನ ಮಾಡ್ಬೋದು. ವೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 8.5 ಬರುತ್ತೆ. ಟಕ್ಸ್ಗೋಸ್ಕರ 1 ಇಂಚನ್ನ ಆ್ಯಡ್ ಮಾಡಿಕೊಂಡು 9.5ಗೆ ಮಾರ್ಕ್ನ ನಾನು ಮಾಡ್ತಾಯಿದ್ದೀನಿ. ಮತ್ತು 2 ಇಂಚು ಹೊಲಿಗೆಗೋಸ್ಕರ 2 ಇಂಚು ಹೊಲಿಗೆಗೋಸ್ಕರ ನಾನು ಮಾಪನ್ನ ಹಾಕ್ತಾಯಿದ್ದೀನಿ.
ಇಲ್ಲಿ ಮೇಲ್ಗಡೆ ಪಾಯಿಂಟು ಕೆಳಗಡೆ ಪಾಯಿಂಟ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಉದ್ದ ಲೈನನ್ನು ಎಳಿಬೇಕು. ಇಲ್ಲಿ ಕೂಡ ಒಂದು ಲೈನ್ನ ಎಳೆಯೋಣ. ಇವಾಗ ಚೆಸ್ಟ್ ಆಯಿತು, ವೆಸ್ಟ್ ಮೆಜರ್ಮೆಂಟ್ ಆಯಿತು. ಇವಾಗ ಹಾರ್ಮೋಲ್ ಶೇಪ್ ಕೊಡೋಣ ಫ್ರೆಂಡ್ಸ್. ಫ್ರಂಟ್ ಟು ಬ್ಯಾಕು ಒಂದೇ ಟೈಮ್ಗೆ ಕಟ್ ಮಾಡ್ತಾ ಇರೋದ್ರಿಂದ ಒಂದೇ ಮೆಜರ್ಮೆಂಟ್ ಹಾಕ್ತಾಯಿದ್ದೀನಿ. ಫ್ರಂಟ್ 1 ಇಂಚನ್ನ ಇಡ್ತಾಯಿದ್ದೀನಿ ಇಲ್ಲಿ ಶೇಪ್ಗೋಸ್ಕರ. ಬ್ಯಾಕು 1.5 ಇಡ್ತಾಯಿದ್ದೀನಿ. ನಿಮಗೆ ಫ್ರಂಟ್ ಟು ಬ್ಯಾಕು ಎರಡು ಒಂದೇ ಪೇಪರ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಹಾಕ್ತಾ ಇರೋದು ಇದು ಫ್ರಂಟ್ ಲೈನು. ಒಂದೇ ಪೇಪರ್ನಲ್ಲಿ ನೀವು ಫ್ರಂಟ್ ಟು ಬ್ಯಾಕು ಕಟ್ ಮಾಡ್ಬೋದು. ನೀವು ತುಂಬ ಜಲ್ದಿ ಕೂಡ ಆಗುತ್ತೆ. ಫ್ರಂಟ್ ಟು ಬ್ಯಾಕು ಒಂದೇ ಪೇಪರ್ನಲ್ಲಿ ಒಂದೇ ಟೈಮ್ನಲ್ಲಿ ನೀವು ಮಾಡ್ಬೋದು. ಅಷ್ಟು ಈಸಿ ಮೆಥಡ್ನಲ್ಲಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಇದು ನಾ ಹಾಕ್ತಾ ಇರೋದು ಫ್ರಂಟು, ಇವಾಗ ಹಾಕ್ತಾ ಇರೋದು ಬ್ಯಾಕು. ಇದು ಬ್ಯಾಕ್ ಲೈನು. ನೀವು ಕಟ್ ಮಾಡುವಾಗ ಬ್ಯಾಕ್ ಲೈನ್ನೇ ಕಟ್ ಮಾಡಬೇಕು. ಮೊದಲು ಬ್ಯಾಕ್ ಲೈನ್ ಕಟ್ ಮಾಡಿ ನಂತರ ಫ್ರಂಟ್ ಲೈನ್ನ ಕಟ್ ಮಾಡಬೇಕು. ಅದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಹಾರ್ಮೋಲ್ ಶೇಪ್ ಕೊಟ್ಟಾಯಿತು. ಇವಾಗ ಫ್ರಂಟ್ ಡೀಪ್ನ ಫಸ್ಟ್ ಫ್ರಂಟ್ ಡೀಪ್ ಎಷ್ಟಿದೆ ಅದನ್ನು ನಾನು ಇಡ್ತಾಯಿದ್ದೀನಿ. ಫ್ರಂಟ್ ಡೀಪ್ ಎಷ್ಟಿದೆ ಅಂದರೆ ನಮಗೆ ಫ್ರಂಟ್ ಡೀಪು ನಮಗೆ 6 ಇಂಚು ಬರುತ್ತೆ. 6.5 ಬರುತ್ತೆ. ಅರ್ಧ ಇಂಚು ಹೊಲಿಗೆಗೋಸ್ಕರ ತಗೊಂಡು ನಾನು 7 ಇಂಚನ್ನ ಇಡ್ತಾಯಿದ್ದೀನಿ. ಫ್ರಂಟ್ ನಮಗೆ ಥೋಡೆ ಅಗಲವಾಗಿ ಬೇಕಾದರೆ ನೀವು ಅಗಲ ಕೂಡ ಇಟ್ಕೋಬೋದು. ಇನ್ನು ಯಾವ ರೀತಿ ಅಗಲ ಇಟ್ಕೋಬೇಕಂದ್ರೆ ಕೆಳಗಡೆ ನಾವು 3 ಇಂಚಿಗೆ ಒಂದು ಮಾರ್ಕ್ನ ಹಾಕೋಬೇಕು. ಮಾರ್ಕ್ನ ಹಾಕ್ಕೊಂಡು ಈ ಥರ ಕ್ರಾಸ್ನಲ್ಲಿ ಲೈನ್ನ ಎಳಿಬೇಕು. ಅಂದರೆ ನಮಗೆ ಮುಂದೆ ಅಗಲವಾಗಿ ನಮಗೆ ಶೇಪ್ ಬರುತ್ತೆ ಫ್ರಂಟ್ನಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಫ್ರಂಟ್ ಶೇಪ್ನ ಕೊಡಬೇಕು. ಇವಾಗ ಒಂದು ಲೈನ್ನ ಎಳ್ಕೊಳ್ಳೋಣ. ಇದಕ್ಕೆ ಕರ್ವ್ ಸ್ಕೇಲ್ನಲ್ಲಿ ನಾವು ಶೇಪ್ನ ಕೊಡೋಣ. ಕರ್ವ್ ಸ್ಕೇಲ್ನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಕೈಲಿ ಕೂಡ ಬರುತ್ತೆ. ಬಿಗ್ನರ್ಸ್ಗೆ ನಮಗೆ ಕೈನಿಂದ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಈ ಥರ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ನೀವು ಈ ಥರ ಶೇಪ್ನ ಕೊಡಬಹುದು ಫ್ರೆಂಡ್ಸ್. ಈ ಥರ ಸ್ಕೇಲ್ನ ಇಟ್ಕೊಂಡು ನೀವು ಶೇಪ್ನ ಕೊಡಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೀವು ಫ್ರಂಟ್ ಶೇಪ್ನ ಕೊಡ್ಬೋದು. ಇವಾಗ ಪೈಲ ಫ್ರಂಟ್ ಆಯಿತು. ನಂತರ ಬ್ಯಾಕ್ ಪೇಪರ್ ಸಪ್ರೇಟ್ ಮಾಡಿ ಆಮೇಲೆ ಬ್ಯಾಕ್ ಶೇಪ್ನ ಕೊಡ್ಬೋದು ನಾವು. ಇವಾಗ ಕ್ರಾಸ್ ಪಟ್ಟಿ ಮೆಜರ್ಮೆಂಟ್ನ ಹಾಕ್ತಾಯಿದ್ದೀನಿ. ಇಲ್ಲಿ 3.5ಗೆ ಒಂದು ಮಾಪನ ಹಾಕ್ತಾಯಿದ್ದೀನಿ. ಇಲ್ಲಿ 3 ಇಂಚಿಗೆ ಒಂದು ಲೈನ್ನ ಮಾರ್ಕ್ನ ಮಾಡ್ತಾಯಿದ್ದೀನಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಶೇಪ್ನ ಕೊಡೋಣ. ನೀವು ಸ್ಕೇಲ್ ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು ಫ್ರೆಂಡ್ಸ್. ಈ ಥರ ಪೆನ್ನಲ್ಲೇ ನಾನು ಲೈನ್ನ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಕ್ರಾಸ್ ಪಟ್ಟಿ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕೈನಿಂದ ನಾವು ಶೇಪ್ ಕೊಡೋದ್ರಿಂದ ಕ್ರಾಸ್ ಪಟ್ಟಿ ಬ್ಲೌಸ್ಗೆ ತುಂಬ ಚೆನ್ನಾಗಿ ಕೂಡುತ್ತೆ. ಇವಾಗ ಕ್ರಾಸ್ ಪಟ್ಟಿ ಆಯಿತು. ಇವಾಗ ಕಟೋರಿ ಸೈಜ್ನ ನಾನು ಮಾರ್ಕ್ನ ಹಾಕ್ತಾಯಿದ್ದೀನಿ. ಇದು ಕಟೋರಿ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಇದು ಮಾರ್ಕ್ನ ನಾವು ಹಾಕ್ಕೋಬೇಕು. 6 ಇದೆ, 6ನ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ 1 ಇಂಚನ್ನ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಎಲ್ಲ ಬ್ಲೌಸ್ಗೆ ಸೇಮ್ ಬರುತ್ತೆ. ಇಲ್ಲಿ 1 ಇಂಚು, ಇಲ್ಲಿ 2.5 ಇಂಚು. ಇದು ಎಲ್ಲ ಬ್ಲೌಸ್ಗೆ 1 ಇಂಚು 2 ಇಂಚು ಸೇಮ್ ಬರುತ್ತೆ. ಇವಾಗ ಈ 3 ಪಾಯಿಂಟ್ನ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಕಟೋರಿ ಶೇಪ್ನ ಕೊಡಬಹುದು ಫ್ರೆಂಡ್ಸ್.
ಈ ಥರ ನಾವು ಇದಕ್ಕೆ ಶೇಪ್ನ ಕೊಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ಮೆಥಡ್ ಇದೆ. ಒಂದೇ ದಿನದಲ್ಲಿ ನೀವು ಕಟೋರಿನ ಕಲಿಬೋದು. ಇಲ್ಲಿ ಮೇಲ್ಗಡೆ ಶೋಲ್ಡರಿಗೆ ಒಂದು 1/2 ಇಂಚಿನ ಒಳಗಡೆ ತಗೊಂಡು ಒಂದು ಲೈನ್ನ ಹಾಕ್ತಾ. ಇದು ಮೇನ್ ಫ್ರೆಂಡ್ಸ್, ಶೋಲ್ಡರ್ ಡ್ರಾಪ್ ಆಗೋದೇ ನಮಗೆ ತಪ್ಪಿಸುತ್ತೆ ಫ್ರೆಂಡ್ಸ್. ಈ ಥರ ನಾವು ಕ್ರಾಸ್ನಲ್ಲಿ ಒಂದು ಲೈನ್ನ ಮಾಡ್ಕೋಬೇಕು ನಾವು. ಇವಾಗ ಇದನ್ನು ಕಟ್ ಮಾಡೋಣ. ಇವಾಗ ಫ್ರಂಟು ಬ್ಯಾಕು ಎರಡು ಒಂದೇ ಪೇಪರ್ನಲ್ಲಿ ನಮಗೆ ಬರುತ್ತೆ ಫ್ರೆಂಡ್ಸ್. ಇದು ಫ್ರಂಟ್ ಲೈನು, ಇದು ಬ್ಯಾಕ್ ಲೈನು. ನಾವು ಬ್ಯಾಕ್ ಲೈನ್ಗೆ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಬಿಗಿನರ್ಸು ನೋಡಿ ಕಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ತುಂಬ ಕನ್ಫ್ಯೂಸ್ ಆಗ್ತೀರ ನೀವು, ನೋಡಿ ಕಟ್ ಮಾಡ್ಕೊಳ್ಳಿ. ಇವಾಗ ಅದು ಬ್ಯಾಕು, ಇದು ಫ್ರಂಟು. ಇಲ್ಲಿ ಶೋಲ್ಡರ್ಗೆ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಇದು ಮೇಲಿರೋ ಪಾಯಿಂಟ್ನ ತೆಳಗಡೆ ಕೂಡ ಮಾಪ್ ಹಾಕಿ ಈಗ ಎರಡು ಸಪ್ರೇಟ್ ಮಾಡ್ತಾಯಿದ್ದೀನಿ. ಫ್ರಂಟು ಬ್ಯಾಕು ಎರಡು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದು ಬ್ಯಾಕು, ಇದು ಫ್ರಂಟು. ಇದು ಬ್ಯಾಕ್ ಲೈನ್ ತೆಗೆದು ನಾವು ಫ್ರಂಟ್ ಲೈನ್ಗೆ ಇವಾಗ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಇದು ಫ್ರಂಟು ಶೇಪು, ಫ್ರಂಟ್ ಡೀಪ್ ಏನಿದೆ ಇದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ, ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಶೇಪ್ ಏನಿದೆ ಅದನ್ನು ನಾವು ತೆಗೆದುಕೊಳ್ಳೋಣ. ಇವಾಗ ಕಟೋರಿ. ಇವಾಗ ನಮ್ಮದು ಫ್ರಂಟು ರೆಡಿ ಆಯಿತು. ಇದು ಕಟೋರಿನ ನಾವು ಹೆಚ್ಚಿಗೆ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತ ನಿಮಗೆ ಸಪ್ರೇಟ್ ಪೇಪರ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎಲ್ಲದು ಮಾಡಬೇಕು ಫ್ರೆಂಡ್ಸ್. ಇದು ಇದೇ ಥರ ನಾವು ರೆಡಿನ ಮಾಡ್ಕೊಬಾರ್ದು. ಹೆಚ್ಚಿಗೆ ಮಾಡಿಕೊಂಡು ನಾವು ಕಟೋರಿನ ಕಟ್ ಮಾಡ್ಕೋಬೇಕು, ಅಂದ್ರೆ ನಮಗೆ ಕಟೋರಿ ಬಂದ ಹಾಗೆ. ಇದು ಯಾವ ರೀತಿ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ನಾನು ತೋರಿಸ್ತೀನಿ. ಇದೇ ಮಾಪ್ ಇಟ್ಕೊಂಡು ಏನು ರೆಡಿ ಇದೆಯಲ್ಲ ಅದೇ ಇಟ್ಕೊಂಡು ಒಂದು ಪೇಪರ್ನಲ್ಲಿ ಅದೇ ಮಾರ್ಕ್ನ ಅದೇ ಶೇಪ್ನ ನಾವಿಲ್ಲಿ ಹಾಕೊಳ್ಳೋಣ. ಇವಾಗ ನಾನು ಅದೇ ಶೇಪ್ನ ಹಾಕೋತಾ ಇದ್ದೀನಿ. ಇವಾಗ ನಮಗೆ ಸೆಂಟ್ರ್ ಪಾಯಿಂಟ್, ಕೆಳಗಡೆ ಸೆಂಟ್ರ್ ಪಾಯಿಂಟ್ನ ನಾವು ನೋಡಿಕೊಂಡು ಸೆಂಟ್ರ್ ಪಾಯಿಂಟ್ಗೆ ಒಂದು ಮಾರ್ಕ್ನ ಹಾಕೋಬೇಕು. ಸೆಂಟ್ರ್ ಪಾಯಿಂಟ್ನ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 1.5ಗೆ ಒಂದು ಮಾರ್ಕ್ನ ಹಾಕ್ತಾಯಿದ್ದೀನಿ. ಇದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದು ಸೈಜ್ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಕೂಡ 1.5ಗೆ ನಾನು ಒಂದು ಮಾರ್ಕ್ನ ಹಾಕ್ತಾಯಿದ್ದೀನಿ. ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ನ ಹಾಕ್ತಾಯಿದ್ದೀನಿ. ಇದು ಎಲ್ಲ ಸೈಜಿಗೆ ಇದು ಸೇಮ್ ಬರುತ್ತೆ 1/2 ಇಂಚು. ಇಲ್ಲಿ ಇದಕ್ಕೆ ಒಂದು ಲೈನ್ನ ಹಾಕೋಣ. ಇಲ್ಲಿ ಕೂಡ ಈ ಥರ ಒಂದು ಶೇಪ್ನ ಹಾಕೋಣ. ಇಲ್ಲಿ ಕೂಡ ಈ ಥರ ಒಂದು ಶೇಪ್ನಲ್ಲಿ ಒಂದು ಲೈನ್ನ ಹಾಕೋಣ. ಇವಾಗ ಸ್ಕೇಲ್ದಿಂದ ಈ ಥರ ಒಂದು ಲೈನ್ನ ನಾವು ಎಳಿಬೇಕು. ಇದು ಈ ಥರ ನಾವು ಶೇಪ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಕೆಳಗಡೆ ಕೂಡ 1.5ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇವಾಗ ಈ ಪಾಯಿಂಟು ಜಾಯಿಂಟ್ ಮಾಡ್ತಾಯಿದ್ದೀನಿ. ಈ ಕಡೆ ಕೂಡ ಒಂದು ಲೈನ್ನ ಹಾಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಈಸಿನಲ್ಲಿ ನಾನು ಹೇಳ್ತಾಯಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ದೂಸರ ವಿಡಿಯೋದಲ್ಲಿ ನಿಮಗೆ ಇದಕ್ಕಿಂತ ಈಸಿ ಮೆಥಡ್ನಲ್ಲಿ ಕೂಡ
ಹೇಳಲು ಟ್ರೈ ಮಾಡ್ತೀನಿ. ಇವಾಗ ಈ ಥರ ನಾವು ಇದಕ್ಕೆ ಶೇಪ್ನ ಕೊಡಬೇಕು. ಕಟೋರಿ ಶೇಪ್ನ ನಾವು ಈ ಥರ ಕೊಡಬೇಕು. ಇವಾಗ ನಮಗೆ ಕಟೋರಿ ಪೀಸ್ ರೆಡಿ ಆಯಿತು ಫ್ರೆಂಡ್ಸ್. ಇದು ನಮಗೆ ಪರ್ಫೆಕ್ಟ್ ಕಟೋರಿ. ಇಲ್ಲಿ ಟಕ್ಸ್ಗೋಸ್ಕರ 2.5ಗೆ 1 ಪಾಯಿಂಟ್ ಹಾಕ್ತಾಯಿದ್ದೀನಿ. ಇಲ್ಲಿ ಕೂಡ 1.5ಗೆ 1 ಮಾರ್ಕು, ಇಲ್ಲಿ ಕೂಡ 1.5ಗೆ 1 ಮಾರ್ಕು. ಈ ಏನು ತೊಗೊಂಡಿವಲ್ಲ ಜಾಸ್ತಿ, ಇಲ್ಲಿ ಎಷ್ಟು ಜಾಸ್ತಿ ತೊಗೊಂಡಿರ್ತೀವಲ್ಲ ಇಲ್ಲಿ ಟಕ್ಸ್ ನಾವು ಅಷ್ಟೇ ಹಿಡ್ಕೋಬೇಕು ಫ್ರೆಂಡ್ಸ್. ಅಲ್ಲಿ ಹೆಚ್ಚಿಗೆ ಎಷ್ಟು ತೊಗೊಂಡಿರ್ತೀವಲ್ಲ ಟಕ್ಸ್ ಕೂಡ ಅಷ್ಟೇ ಮಾರ್ಕ್ನ ಹಾಕೋಬೇಕು. ಅಲ್ಲಿ 1.5 ತೊಗೊಂಡಿದ್ರೆ ಇಲ್ಲಿ 1.5ಗೆ ನಾವು ಟಕ್ಸ್ ಹಿಡಿಬೇಕು. ಇವಾಗ ಈ ಲೈನ್ನ ನಾನು ಕೂಡಿಸ್ತಾ ಇದ್ದೀನಿ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಕಟ್ ಮಾಡೋಣ. ಇವಾಗ ನಮಗೆ ಕಟೋರಿ ಪೀಸ್ ರೆಡಿ ಆಯಿತು. ನಾನು ಇಲ್ಲಿ ಸ್ಲೀವ್ ಮೆಜರ್ಮೆಂಟ್ನ ಇಲ್ಲಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಪೇಪರ್ ಕಟ್ಟಿಂಗ್ನ ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ಫ್ರಂಟು ಬ್ಯಾಕು ಅದನ್ನು ಮಾತ್ರ ನಿಮಗೆ ಪೇಪರ್ ಕಟ್ಟಿಂಗ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂದೇ ದಿನದಲ್ಲಿ ನೀವು ಕಟೋರಿ ಬ್ಲೌಸ್ ಪೇಪರ್ ಕಟ್ಟಿಂಗ್ನ ಮಾಡ್ಬೋದು. ಬಿಗಿನರ್ಸ್ ಇದ್ದವರು ಪೇಪರ್ ಕಟ್ಟಿಂಗ್ನ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇದು ಫ್ರಂಟ್ ರೆಡಿ ಆಯಿತು ಫ್ರೆಂಡ್ಸ್. ಇದು ಫ್ರಂಟ್ ಮೆಜರ್ಮೆಂಟ್ ನಮ್ದು ಇದೆಲ್ಲ ಪೇಪರ್ ಕಟ್ಟಿಂಗು. ಇದು ಬ್ಯಾಕ್ ಡೀಪ್ನ ನಾವು ತೆಗೆಯೋಣ ಫ್ರೆಂಡ್ಸ್. ಬ್ಯಾಕ್ ಡೀಪ್ ನಮಗೆ ರೆಡಿ ಎಷ್ಟಿದೆ ಅಂದರೆ 10 ಇದೆ. ಅರ್ಧ ಇಂಚು ಹೊಲಿಗೆಗೋಸ್ಕರ ಅಂತ 10.5ಗೆ 1 ಮಾರ್ಕ್ನ ಹಾಕಿ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಲೈನ್ ಎಳೆದು ಇಲ್ಲಿ ಉದ್ದವಾಗಿ ಒಂದು ಲೈನ್ನ ಹಾಕ್ತಾಯಿದ್ದೀನಿ. ಇವಾಗ ಕರ್ವ್ ಸ್ಕೇಲಿಂದ ನಾನು ಇಲ್ಲಿ ಶೇಪ್ನ ಕೊಡ್ತಾಯಿದ್ದೀನಿ. ಇವಾಗ ಇದನ್ನು ಕೂಡ ಕಟ್ ಮಾಡೋಣ. ಬಿಗಿನರ್ಸ್ ಇದ್ದವರು ಈ ಥರ ಪೇಪರ್ ಕಟ್ಟಿಂಗ್ ಮಾಡಿ ನೀವು ಬ್ಲೌಸ್ ಮೇಲಿಟ್ಟು ಬ್ಲೌಸ್ನ ಕಟ್ಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ತುಂಬ ಈಸಿ ಆಗುತ್ತೆ. ಇದು ನಮಗೆ 38 ಸೈಜ್ದು ಮೆಜರ್ಮೆಂಟು ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.